ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ನೈಟ್ ಟೂಲ್ಸ್. ನೀವು ನೋಡ್ತಾ ಇರೋ ನನ್ನ ಮತ್ತೊಂದು ಮೋಟೋ ವ್ಲಾಗಿಂಗ್ ವಿಡಿಯೋ. ಎಲ್ರಿಗೂ ಸುಸ್ವಾಗತ ಕೋರ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೋಗಿ ಅಣ್ಣ, ಲೆಫ್ಟ್ ಹೋಗಿ. ಫಸ್ಟ್ ಆ್ಯಂಬುಲೆನ್ಸ್ ನೋಡ್ತಾ ಇದ್ದೀರಲ್ಲ, ಆ್ಯಂಬುಲೆನ್ಸಲ್ಲಿ ನನಗೇನು ಗೊತ್ತಾ ಇಷ್ಟ ಆಗಿದ್ದು, ತುಂಬ ಜನ ಅಪ್ಪು ಫ್ಯಾನ್ಸು ಆ್ಯಂಬುಲೆನ್ಸು ಅದು ಇದೆಲ್ಲ ಸಖತ್ತು ಡೊನೇಟ್ ಮಾಡಿದ್ದಾರೆ. ಫ್ಯಾನ್ಸು ನೋಡಿ ಇದೆಲ್ಲ ಮಾಡಿದ್ರೆ ಸಖತ್ ಖುಷಿ ಆಗುತ್ತೆ. ಬೇರೆ ಬೇರೆ ಏನೇನೋ ಮಾಡೋದಕ್ಕಿಂತ ಇದು ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ಈ ಥರ ಜನಗಳಿಗೆ ಹೆಲ್ಪ್ ಆಗೋದ್ರಿಂದ. ಬರೀ ಅಪ್ಪು ಫ್ಯಾನ್ಸ್ ಅಂತಲ್ಲ, ತುಂಬ ಹೀರೋಗಳ ಫ್ಯಾನ್ಸು ಬೇರೆ ಬೇರೆ ರೀತಿ ಹೆಲ್ಪ್ ಮಾಡಿರ್ತಾರೆ. ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಬಟ್ ನನಗೆ ಇವಾಗ ಕಣ್ಣು ಕಾಣೋದಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ಫ್ಯಾನ್ಸ್ ಇದೆಲ್ಲ ಮಾಡೋದು ನನಗೆ ತುಂಬ ಇಷ್ಟ ಆಗುತ್ತೆ. ಈ ಓವರ್ ಸುಮ್ಮನೆ ಸೆಲೆಬ್ರೇಷನ್ಸು ಅದು ಇದು ಮಾಡೋದಕ್ಕಿಂತ ಈ ಥರ ಜನಗಳಿಗೆ ಹೆಲ್ಪ್ ಆಗೋದು, ಸೊಸೈಟಿಗೆ ಹೆಲ್ಪ್ ಆಗೋದು ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ, ಖುಷಿ ಆಗುತ್ತೆ ಹೇಳ್ಬೇಕಂದ್ರೆ. ಆ್ಯಂಬುಲೆನ್ಸ್ ಅಣ್ಣ ಸ್ಲೋ ಹೋಗ್ತಾ ಇದ್ದಾರಲ್ಲ, ಯಾಕೆ? KTM ಬೈಕ್ಗಳಲ್ಲಿ ಸ್ಟ್ರೀಟ್ ಫೈಟರ್ ಅಂತ ಹೆಸರಿಟ್ಬಿಟ್ಟು ಪಕ್ಕ ಹೆಸರು ತಕ್ಕನಾಗ ಮಾಡಿದ್ದಾರೆ ಫ್ರೆಂಡ್ಸ್. ಹೆಂಗೆ ಚಚ್ಚಾಡ್ಬೋದು ಅಂದರೆ, ಅವು ಸಕ್ಕದ ಸಿಟಿಯಲ್ಲೆಲ್ಲ ಸಕ್ಕದಾಗಿ ಚಚ್ಚಾಡ್ಬೋದು ಬಿಡಿ. ನಮಗಿರೋ ಟ್ರಾಫಿಕ್ಗೂ ರೋಡ್ಗೂ ಎಲ್ಲದಕ್ಕೂ ಈ ಗಾಡಿ ಪರ್ಫೆಕ್ಟ್ ಆಗಿದೆ. ಡ್ಯೂಕ್ 390 ಹೇಳ್ಬೇಕಂದ್ರೆ ಪವರು, ಬ್ರೇಕಿಂಗು ಎಲ್ಲ ಮಾತಾಡೋಂಗೆ ಇಲ್ಲ. ಆ್ಯಕ್ಚುಲಿ ನಂದಾರು ಜೆನ್3ಅಲ್ಲಿ ಇನ್ನೂ ಪವರ್ ಇದೆ. ನನಗೆ ಜೆನ್3 ತೊಗೊಬೇಕು ಅಂತ ಸ್ವಲ್ಪ ಆಸೆ ಆಗಿದೆ. ಆ ಪವರ್ ನೋಡಿ, ಲುಕ್ ವೈಸ್ ಅದು ಇದಕ್ಕೆ ಅನ್ನೋದಕ್ಕಿಂತ ಪವರ್ ನೋಡಿ ನನಗೆ ಹೆವಿ ಇಷ್ಟ ಆಗಿತ್ತು. ಆಮೇಲೆ ಅನಿಸ್ತು ಬರೀ 2 ಇಯರ್ಸ್ಗೆ ಒಂದೊಂದು ಬೈಕ್ ಚೇಂಜ್ ಮಾಡಿದ್ರೆ ಸರಿ ಇರೋಲ್ಲ. ಅಟ್ಲೀಸ್ಟ್ ಅಪ್ಡೇಟ್ ಆಗಿದ್ರೆ ನೆಕ್ಸ್ಟು ಇನ್ನೂ ಅದಕ್ಕಿಂತ ಚೆನ್ನಾಗಿರೋ ಬೈಕೆಲ್ಲ ದೊಡ್ಡ ಬೈಕ್ ಅಪ್ಡೇಟ್ ಆಗೋಣ ಅನ್ನೋ ಥರ ಸುಮ್ಮನೆ ಆಗ್ಬಿಟ್ಟೆ. ನನಗೂ ಒಂಥರ ಐಡಿಯಾ ಬಂದಿತ್ತು ಅದನ್ನು ತೊಗೊಬೇಕು ಅನ್ನೋ ಥರ. ನೋಡೋಣ ಇರಿ, 490 ಏನಾದ್ರು ಲಾಂಚ್ ಮಾಡ್ತಾರಾ? 490 ಸೀರೀಸು ಮೋಸ್ಟ್ಲಿ ಲಾಂಚ್ ಮಾಡೋ ಥರ ಇದ್ದಾರೆ ನೆಕ್ಸ್ಟ್ ಇಯರು, ಇಲ್ಲ ಅದ್ರ ನೆಕ್ಸ್ಟ್ ಇಯರು. 490 ಡ್ಯೂಕ್ ಇಲ್ಲ 490 RC. ನಂಗೆ ಆ್ಯಕ್ಚುಲಿ RC ಬೈಕ್ಸ್ ಇಷ್ಟ. ನನಗೆ ಒಂಥರ ಸ್ಪೋರ್ಟ್ಸ್ ಮೋಡ್ ಬೈಕ್ಸೇ ಜಾಸ್ತಿ ಇಷ್ಟ. ಬಟ್ RC ಬೈಕ್ಸ್ ಅಂದರೆ ಸ್ಪೋರ್ಟ್ಸ್ ಮೋಡ್ ಬೈಕ್ಸು ನಾನು ರೆಗ್ಯುಲರ್ ಯೂಸಿಗೆ ಅಷ್ಟೊಂದು ಕಂಫರ್ಟ್ ಇರೋಲ್ಲ. ಏನಕ್ಕೆ ನಾನು ಆಫೀಸ್ಗೆ ರೆಗ್ಯುಲರಾಗಿ ಓಡಾಡೋದಕ್ಕೆ ಅದು ಇದಕ್ಕೆ ನಾನು ಜಾಸ್ತಿ ಯೂಸ್ ಮಾಡೋದು ಈ ಬೈಕ್ಸು. ಸೊ ಆ ಟೈಮಲ್ಲೆಲ್ಲ ನಮಗೆಲ್ಲ ಕಷ್ಟ ಆಗುತ್ತೆ. ಮತ್ತು ಇವಾಗ ಎಲ್ಲರೂ ನಾವು ಟ್ರಿಪ್ಪು ಅದು ಇದು ಆಫ್ ರೋಡಿಂಗ್ ಅಂದರೆ ತೀರಾ ದೊಡ್ಡ ಜಾಸ್ತಿ ಆಫ್ ರೋಡಿಂಗ್ ಅಂತಲ್ಲ, ಲೈಕ್ ಆದರೂ ಸಣ್ಣ ಪುಟ್ಟ ಇದ್ದೇ ಇರುತ್ತಲ್ಲ ನಾವು ಎಲ್ಲನ ಹೋದರೆ. ಅಂಥ ಟೈಮಲ್ಲೆಲ್ಲ ಸ್ಪೋರ್ಟ್ಸ್ ಬೈಕ್ಸ್ ಎಲ್ಲ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ತುಂಬ ಪ್ರಾಬ್ಲಮ್ ಕೊಡುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಇರುತ್ತಲ್ಲ ಆದ್ದರಿಂದ. ಮತ್ತು ಅದೆಲ್ಲ ಒಂಥರ ಟ್ರ್ಯಾಕ್ ಫೀಲಿಂಗಿಗೆ ತುಂಬ ಚೆನ್ನಾಗಿರುತ್ತೆ. ಯಾವುದೋ ಹೈವೇಲಿ ಹೋಗೋದಕ್ಕೆ ಅದು ಇದಕ್ಕೆಲ್ಲ. ಇದರಲ್ಲೆಲ್ಲ ಹೈವೇಗಳಲ್ಲೆಲ್ಲ ಸ್ಪೀಡ್ ಏನೋ ಇರುತ್ತೆ, ಬಟ್ ತುಂಬ ಗಾಳಿ ಹೊಡಿತಾ ಇರುತ್ತೆ. ಅದೇ ಒಂದಷ್ಟು ಸ್ಪೀಡ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ನಾವು ಕುತ್ಕೊಳ್ಳೋ ಪೊಸಿಷನು ಅಷ್ಟೇ. ಇದರಲ್ಲೆಲ್ಲ ಅಷ್ಟೊಂದೇನು ಚೆನ್ನಾಗಿರೋದಿಲ್ಲ. ಅದರಲ್ಲೆಲ್ಲ ಸ್ಪೀಡಿಗೆ ಅಂತಲೇ ಸಖತ್ತಾಗಿರುತ್ತೆ. ಬಟ್ ಇದೆಲ್ಲ ಕಂಫರ್ಟ್ ಫೀಲು. ಬಟ್ ಇದು ಸ್ಟ್ರೀಟ್ ಫೈಟರಲ್ಲಿ ಅವುಗಳಿಗಿಂತ ಇದೆಲ್ಲ ಸಖತ್ತು ಪವರ್ ಆಗಿರುತ್ತೆ ಬಿಡಿ. ಸಂದಿಯಲ್ಲಿ ನುಗ್ಗಿಸ್ಕೊಂಡು ಹೋಗೋದಕ್ಕೆ ಅದು ಇದಕ್ಕೆಲ್ಲ ಈ ಬೈಕ್ ಸಖತ್ತು. ನಾನು ಟ್ರಿಪ್ಪಿಗೂ ಅಷ್ಟೇ ಆರಾಮಾಗಿ ಹಿಂದೆ ಕ್ಯಾರಿಯರ್ ಹಾಕ್ಬಿಟ್ಟು ಲಗೇಜ್ ತೊಗೊಂಡು ಆರಾಮಾಗಿ ಹೋಗ್ಬೋದು ಈ ಗಾಡಿಗಳಲ್ಲಿ. ಪೆಟ್ರೋಲ್ ಮಾತ್ರ ಕೇಳ್ಬೇಡಿ. ಒಂದು ಟ್ರಿಪ್ ಹೋದರೆ ಅದರಲ್ಲಿ ನನಗೆ ಖರ್ಚು ಒಂದು ಅರ್ಧ ಇಲ್ಲಾಂದರೆ ಅರ್ಧಕ್ಕಿಂತ ಜಾಸ್ತಿ ನನಗೆ ಬರೋದೇ ಪೆಟ್ರೋಲ್ದು. ಬೇರೆ ಎಲ್ಲರಲ್ಲೂ ನಾನು ಕಡಿಮೆಗೇ ಆಗಿರುತ್ತೆ, ಯಾವುದು ಅಷ್ಟೊಂದು ನಂಗೆ ಖರ್ಚು ಆಗಿರೋಲ್ಲ. ಪೆಟ್ರೋಲ್ ಮಾತ್ರ ಅಟ್ಲೀಸ್ಟ್ ಅರ್ಧ ತೊಗೊಂಡಿರುತ್ತೆ ಅದು. ತಗೊಳ್ಳಿ ಫ್ರೆಂಡ್ಸ್, ಬೇಜಾನ್ ಟ್ರಾಫಿಕ್ಕು. ಮೋಸ್ಟ್ಲಿ ಇಲ್ಲೇನೋ ಆದಂಗಿದೆ, ಅದು ಇದೆ. ಆಕ್ಸಿಡೆಂಟ್ ಆಗಿದೆ ಫ್ರೆಂಡ್ಸ್. ಅವ್ರು ಯಾರೋ ಬಿದ್ದುಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಯಾರೋ ಗುದ್ದುಬಿಟ್ಟು ಅಲ್ಲಿ ಕಾಂಟಿನೆಂಟ GT XUV ಗುದ್ದುಬಿಟ್ಟಿದೆ. ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡಿಕೊಂಡು ಹುಷಾರಾಗಿ ಹೋಗಿ.
ಓವರ್ ಸ್ಪೀಡಿಂಗ್ ಒಳ್ಳೆಯದಲ್ಲ. ಓವರ್ ಸ್ಪೀಡಿಂಗು ಜಾಸ್ತಿ ಮ್ಯಾಟರ್ ಆಗಲ್ಲ ನೀವು ಕರೆಕ್ಟಾಗಿ ಓಡಿಸಿದ್ರೆ. ಅಂದರೆ ಎಲ್ಲಿ ಓಡಿಸ್ಬೇಕು ಅಲ್ಲಿ ಓಡಿಸ್ಬೇಕು. ಅದನ್ನು ಬಿಟ್ಟು ಒಬ್ಬೊಬ್ರು ನಾನು ನೋಡ್ತೀನಲ್ಲ, ಎಲ್ಲಂದರೆ ಅಲ್ಲಿ ಸುಮ್ಮನೆ ಸ್ಪೀಡ್ ಓಡಿಸ್ತಾ ಇರ್ತಾರೆ. ಅದೆಲ್ಲ ರಾಂಗು. ಕೆಲವೊಂದು ಜಾಗ, ಕೆಲವೊಂದು ರೋಡು, ಅದನ್ನ ಸಿಚುವೇಶನ್ ನೋಡ್ಕೊಂಡು ನೀವು ಓಡಿಸ್ಬೇಕು. ಯಾವುದೇ ಸ್ಪೀಡ್ ಆಗಲಿ, ಸ್ಲೋ ಆಗಲಿ, ಸ್ಪೀಡ್ ಆಗಲಿ, ಎಲ್ಲನೂ ಅಷ್ಟೇ. ಹಾಗಂತ ಸ್ಲೋ ಓಡಿಸಿದ ತಕ್ಷಣ ನೀವೇ ಕರೆಕ್ಟ್ ಅಂತಲ್ಲ. ನೀವು ಹೈವೇಗಳಲ್ಲಿ ಸ್ಲೋ ಓಡಿಸಿದ್ರು ಪ್ರಾಬ್ಲಮ್ಮು. ಯಾಕಂದರೆ ತುಂಬ ಗಾಡಿ ಸ್ವಲ್ಪ ಸ್ಪೀಡಾಗಿರುತ್ತೆ. ಆ ಟೈಮಲ್ಲಿ ನೀವು ಮಾತ್ರ ಸ್ಲೋ ಹೋಗ್ತಾ ಇದ್ರೆ ಅವ್ರಿಗೆ ಆಲ್ಮೋಸ್ಟ್ ಗಾಡಿ ನಿಂತಿರೋ ಥರನೇ ಫೀಲ್ ಆಗ್ಬಿಟ್ಟು ಅವ್ರು ಹಿಂದೆಯಿಂದ ಬಂದು ಓದಿರ್ತಾರೆ. ಸೊ ಅದೆಲ್ಲ ರಾಂಗು. ಎಲ್ಲಿ ಸ್ಪೀಡಾಗಿ ಹೋಗ್ಬೇಕು, ಎಲ್ಲಿ ಸ್ಲೋ ಹೋಗ್ಬೇಕು ಅದಂತ ನೀವೇ ನೋಡ್ಕೊಂಡು ಹೋಗ್ಬೇಕು. ರೋಡ್ನ ಅಬ್ಸರ್ವ್ ಮಾಡಬೇಕಿರೋದು ತುಂಬ ಇಂಪಾರ್ಟೆಂಟು. ನೋಡಿ, ಆ ಕಡೆ ಒಬ್ಬ ಬರ್ತಾ, ಈ ಕಡೆ ಒಬ್ಬ ಬರ್ತಾ ಇದ್ದಾನೆ, ಅವರು ಎಷ್ಟು ಸ್ಪೀಡಲ್ಲಿ ಯಾವ ಡೈರೆಕ್ಷನಲ್ಲಿ ಎಲ್ಲಿ ಹೋಗ್ಬೋದು ಅಂತೆಲ್ಲ ನೀವು ಅನಲೈಸ್ ಮಾಡೋದನ್ನೆಲ್ಲ ಕಲ್ತ್ಬಿಟ್ರೆ ಅವಾಗ ನಿಮ್ಗೆ ಈ ಥರ ಪ್ರಾಬ್ಲಮ್ಸ್ ಆಗಲ್ಲ. ಅದ್ರ ಮೇಲೂ ಆಯಿತು ಅಂದರೆ ಅದು ಪ್ರಾಪರಾಗಿ ಆಕ್ಸಿಡೆಂಟು. ಯಾಕಂದರೆ ಅದನ್ನು ನೀವು ತಡೆಯೋಕ್ಕಾಗೋದಿಲ್ಲ, ಅವರು ತಡೆಯೋಕ್ಕಾಗೋದಿಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ಆಕ್ಸಿಡೆಂಟ್ ಆಗುತ್ತೆ, ಕೆಲವೊಂದು ನಮ್ಮ ಮಿಸ್ಟೇಕ್ಸ್ಗಳಿಂದ ಆಗುತ್ತೆ. ಆ ಮಿಸ್ಟೇಕ್ಸ್ನ ಆಗದೇ ಇರೋ ಥರ ನಾವು ನೋಡ್ಕೊಬೇಕಷ್ಟೇ. ಇದು ನೋಡಿ ಫ್ರೆಂಡ್ಸ್, ಬರೀ ಅಡ್ವರ್ಟೈಸು. ಈ ಗಾಡಿ ಕಲರ್ ಬಸ್ಸು ಕಲರ್ ಯಾವುದು ಅಂತಲೇ ಗೊತ್ತಿರೋಲ್ಲ. ಫುಲ್ಲು ಸ್ಟಿಕ್ಕರಿಂಗ್ ಮಾಡ್ಸಾಕಿರ್ತಾರೆ. ಅದೇ ನಾವು ಗಾಡಿಗಳಿಗೆ ಮಾಡಿಸಿದ್ರೆ ಅದೆಲ್ಲ ಇಲ್ಲೀಗಲ್ ಅಂದ್ಬಿಟ್ಟು ಸೀಸ್ ಮಾಡೋದು, ಫೈನ್ ಹಾಕೋದು ಎಲ್ಲ ಮಾಡ್ತಾರೆ. ಬಟ್ ಈ ಬಸ್ಸುಗಳಿಗೆ ಮಾತ್ರ ಏನೋ ಕೇಳೋದೇ ಇಲ್ಲ ಅನಿಸುತ್ತೆ. ನೋಡಿ, ನೀವು ಬೇಕಾದ್ರೆ ಆಪೋಸಿಟ್ ನೋಡಿ ಆ ಕಡೆ ಫುಲ್ಲು ಸ್ಟಿಕ್ಕರಿಂಗು. ಆ ಬಸ್ ಕಲರೇ ಒಂದು, ಇವ್ರು ಸ್ಟಿಕ್ಕರಿಂಗ್ ಮಾಡಿರೋದೇ ಒಂದು. ನೋಡಿ, ಇವೆಲ್ಲ ಮಾಡ್ಬೋದಾ? ಆರ್ ಟಿ ಒದವ್ರು ಇವೆಲ್ಲ ಏನು ಕೇಳಲ್ವಾ? ನಮ್ಮ ಗಾಡಿಗಳೆಲ್ಲ ನಾವೇನೋ ಮಾಡಿಸಿದ್ರೆ ಎಲ್ಲದಕ್ಕೂ ರಿಸ್ಟ್ರಿಕ್ಟ್ ಮಾಡ್ತಾರೆ. ಅವ್ರುಗಳು ಮಾತ್ರ ಅದು ಒಂಥರ ಮಾಡಿಫಿಕೇಷನ್ ಅಲ್ವಾ, ಸ್ಟಿಕ್ಕರಿಂಗ್ ಎಲ್ಲ ಮಾಡಿಸಿರೋದು. ಕಂಪ್ಲೀಟಾಗಿ ಅವರು ಬಸ್ ಇದನ್ನೇ ಚೇಂಜ್ ಮಾಡ್ಕೊಂಬಿಟ್ಟು ಅಡ್ವರ್ಟೈಸ್ ಮಾಡಿಕೊಂಡು ಇರೋ ಲೆಕ್ಕ ನೀವು ಆ ಥರ ಎಲ್ಲ ಸ್ಟಿಕ್ಕರಿಂಗ್ ಮಾಡಿಕೊಂಡು ಅದೆಲ್ಲ ಮಾಡೋಂಗೆ ಇಲ್ಲ. ಯಾಕಂದರೆ ಅದನ್ನು ನೋಡ್ಬಿಟ್ಟು ಅದನ್ನೇ ಕಾನ್ಸಂಟ್ರೇಟ್ ಮಾಡಿಕೊಂಡು ನಮಗೆ ಮುಂದೆ ಅಲ್ಲಿ ಗುದ್ದು ಆಕ್ಸಿಡೆಂಟ್ ಆಯಿತು ಅಂದರೆ ಅದೂ ಅಫೆನ್ಸ್ ಆ್ಯಕ್ಚುಲಿ ಅವ್ರಿಗೆಲ್ಲ. ಗೌರ್ಮೆಂಟು ಇದನ್ನೆಲ್ಲ ಅಕ್ಸೆಪ್ಟ್ ಮಾಡಿಬಿಡ್ತಾರೆ. ಅವ್ರದ್ದೇ ರೂಲ್ಸ್ ಇದ್ರೂ ಗೌರ್ಮೆಂಟೇ ರೂಲ್ಸ್ ಫಾಲೋ ಮಾಡೋದಿಲ್ಲ. ನಮ್ಗೆ ಹೇಳ್ತಾರೆ ಈ KSRTC ಇಲ್ಲ ಗುರು, ಈ ಥರ ಈ BMTCನೇ ಹಾಳಾಗಿ ಹೋಗ್ಬಿಟ್ಟಿದೆ, ಅದು ಏನಕ್ಕೆ ಈ ಥರ ಇಷ್ಟೊಂದು ಪ್ರಮೋಟ್ ಮಾಡ್ತಾ ಇದ್ದಾರೋ ಏನು ಕಥನೋ ಯಪ್ಪ. ತುಕಾಲಿ ಹಾಡುಗಳನ್ನೆಲ್ಲ ಹಾಕ್ಕೊಂಡು ಅಲ್ಲ, ನಾವು ಒಂದು ವಿಡಿಯೋ ನೋಡಿದ್ರೇ ಅಡ್ವರ್ಟೈಸ್ ಬಂದರೆ ನಮ್ಗೆ ಉರಿತಾ ಇರುತ್ತೆ. ಇಲ್ಲಾಂದರೆ ಒಂದು ಮೂವಿ ಏನು ನೋಡೋರು ಅಡ್ವರ್ಟೈಸ್ ಬಂದಾಗ ಉರಿತಾ ಇರುತ್ತೆ. ಇವ್ರು ನೋಡ್ರೆ ಬಸ್ಸುಗಳ ಮೇಲೂ ಹಾಕ್ಕೊಂಡು ನೋಡಿ ಯಪ್ಪ ಎಲ್ಲ ಥರ ಹಾಕೊಂಡ್ಬಿಟ್ಟವ್ರೆ. ಯಾವುದೂ ಬಿಡಲ್ಲ. ಯಾವ್ದನ BMTC ಬಸ್ ನೋಡಿ ಎಲ್ಲದ್ರ ಮೇಲೂ ಇದೆ. ಕಾಣಿಸ್ತಾ KSRTC ನೋಡಿ ಎಷ್ಟು ನೀಟಾಗಿದೆ. BMTC ಅವರಂತೂ ಅದು ಏನಾಗಿದೆಯೋ ಏನು ಕದೇನೋ ಅಜೀಬ್ ಗುರು. ಅಟ್ಲೀಸ್ಟ್ ಅಡ್ವರ್ಟೈಸ್ ಮಾಡೋರು ಯಾವ್ದಾನ ಒಳ್ಳೆ ಇದನ್ನಾದ್ರು ಪ್ರಮೋಟ್ ಮಾಡಿ. ಏನೇನು ಮಾಡ್ತಾ ಇರ್ತಾರೆ. ಆ ಚಿನ್ನ ಅಂತೆ, ಅದು ಇರ್ದಂತೆ, ಅದು ಯಾವುದೋ ಡಾಲರ್ಸ್ ಏನೇನೋ ಮಾಡಿಕೊಂಡು ನೋಡಿ. ಬನ್ನಿ, ಅಕ್ಕನ್ನ ತೋರಿಸ್ತೀನಿ. ಸೈಡ್ ಬನ್ನಿ ಫ್ರೆಂಡ್ಸ್, ಅಕ್ಕನ್ನ ತೋರಿಸೋಣ. ಕಾಣ್ತಾ ಇದ್ದೀರಾ ನೋಡಿ, ಈ ಥರ ಪ್ರಮೋಟ್ ಮಾಡೋದು. ನೋಡಿ ಸೈಡಲ್ಲಿ ನೋಡಿ, ಬಸ್ ಕಲರ್ ಯಾವುದು ಅಂತಲೂ ಹೇಳೋಕ್ಕಾಗಲ್ಲ. ಫುಲ್ ಸ್ಟಿಕ್ಕರಿಂಗೆ ಟಾಪ್ ಟು ಬಾಟಮ್ ಎಲ್ಲ ಇಂಚು ನೋಡಿ. ಮುಂದೆ ಎಡ್ಜಲ್ಲಿ ಕಾಣ್ತಾ ಇರ್ಬೋದು. ಅಯ್ಯೋ ನಕ್ಕನ್ನು ನೋಡು, ಸಾರಿ, ಅವ್ರನ್ನ ನೋಡ್ಕೊಂಡು ಮುಂದೆ ನಾನು ಈ ಥರ ಡಿಸ್ಟ್ರಾಕ್ಟ್ ಆಗಿಬಿಟ್ಟೆ. ನೋಡಿ, ಇದೇ ಪ್ರಾಬ್ಲಮ್ ಆಗೋದು. ಇದೇ ಎಕ್ಸ್ಪೀರಿಯೆನ್ಸೇ ಎಲ್ರಿಗೂ ಆಗೋದು. ಇದೆಲ್ಲ ಆಕ್ಸಿಡೆಂಟ್ ಆಯಿತು ಅಂದರೆ ನೋಡಿ, ಅದು ಈ ಥರ ಆಕ್ಸಿಡೆಂಟ್ ಏನಾರು ಆಯಿತು ಅಂದರೆ ಅದು ಅವ್ರದ್ದೇ ಮಿಸ್ಟೇಕು. ಯಾಕಂದರೆ ಅದು ನಮ್ಮ ಅಟ್ರ್ಯಾಕ್ಟ್ ಮಾಡುತ್ತೆ, ನಾವು ಅದನ್ನು ನೋಡ್ತೀವಿ. ಅದನ್ನು ಆ ಥರ ನೋಡ್ಬಿಟ್ಟು ನಮ್ಗೆ ಈ ಥರ ಡಿಸ್ಟ್ರಾಕ್ಟ್ ಆಗ್ಬಿಟ್ಟು ನಾವು ಆಕ್ಸಿಡೆಂಟ್ ಆಯ್ತು ಅಂದರೆ ಅದು ಅವ್ರದ್ದೇ ಮಿಸ್ಟೇಕು. ಇದು ಆ್ಯಕ್ಚುಲಿ ರೂಲ್ಸಲ್ಲೂ ಇದೆ, ಗೌರ್ಮೆಂಟ್ ರೂಲ್ಸಲ್ಲಿ. ಬಟ್ ಸ್ಟಿಲ್ ಅವರೆಲ್ಲ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ನೀವು ಅದನ್ನೇ ನಿಮ್ಮ ಕಾರ್ಗಳಿಗೆ ಅದು ಇದಕ್ಕೆಲ್ಲ ಮಾಡಿಸಿ, ಆವಾಗ ಅವರು ನಿಮ್ಮ ಮೇಲೇ ಫೈನ್ ಹಾಕ್ತಾರೆ. ಏನಕ್ಕೆ ನೋಡಪ್ಪ, ನೀವು ಬೇರೆ ಗಾಡಿಗಳಿಗೆ ಅಟ್ರ್ಯಾಕ್ಟ್ ಮಾಡಿಬಿಟ್ಟು ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಡಿಸ್ಟ್ರಾಕ್ಟ್ ಮಾಡಿಬಿಟ್ಟು ಈ ಥರ ಆಕ್ಸಿಡೆಂಟ್ ಆಗಿದೆ, ಅದು ನಿಮ್ಮದೇ ಮಿಸ್ಟೇಕ್ ಅಂದ್ಬಿಟ್ಟು ನಿಮ್ಗೆ ಇಲ್ಲದೇ ಬರೋ ಫೈನ್ ಎಲ್ಲ ಹಾಕ್ಬಿಟ್ಟು ಕೇಸ್ ಎಲ್ಲ ಹಾಕ್ಬಿಟ್ಟು ಗಾಡಿನ ಸೀಸ್ ಮಾಡ್ತಾರೆ. ಇವಾಗ ಬಸ್ಗಳು ಮಾಡ್ತಾ ಇರೋದೇನು, ಗೌರ್ಮೆಂಟ್ ಬಸ್ಗಳು ಯಾರು ಕೇಳೋರಿಲ್ಲ. ಯಾರೋ ತಾತ ಫ್ರೆಂಡ್ಸ್ ಓಡಿಸ್ತಾ ಇರೋದು.
ಪರವಾಗಿಲ್ಲ, ಈ ಏಜಲ್ಲೂ ಅವ್ರಿಗೆ ಇಷ್ಟೊಂದೆಲ್ಲ ಕಾನ್ಫಿಡೆನ್ಸ್ ಇರುತ್ತಲ್ಲ, ನಾವು ಗಾಡಿ ಓಡಿಸ್ತೀನಿ ಅನ್ನೋದೆಲ್ಲ ಸಖತ್. ಅವರೆಲ್ಲ ರಿಯಲ್ ಬೈಕರ್ಸು. ನೋಡೋರಾ, ಬಂತು ಟ್ರಾಫಿಕ್ಕು. ತಾತಾಗೆ ಬಾಯ್ ಹೇಳಿ ಫ್ರೆಂಡ್ಸ್. ಇಲ್ಲಿ ನಿಮಗೆ ಸಿಗ್ನಲ್ ಬಿಟ್ಟ ಮೇಲೆ ಮುಂದೆ ಒಂದಿದೆ, ಅದು ತೋರಿಸ್ತೀನಿ. ಆ್ಯಕ್ಚುಲಿ ತುಂಬ ಬೆಂಗಳೂರಲ್ಲಿರೋರಿಗೆ ತುಂಬ ಗೊತ್ತಿರುತ್ತೆ, ಬೆಂಗಳೂರಲ್ಲಿ ಇಲ್ಲದೆ ಇರೋರಿಗೆ ಇಲ್ಲೇನಿದೆ ಅಂತ ತೋರಿಸ್ತೀನಿ ಇವಾಗ. ಬನ್ನಿ. ಇದು ಆ್ಯಕ್ಚುಲಿ ಹೆಂಗೆ ಗೊತ್ತಾ, ಅಲ್ಲಿ ರೈಟ್ ಸೈಡಲ್ಲಿ ಅಲ್ಲಿ ಕವನ್ ಪಾರ್ಕ್ ಇದಿದೆ, ಏನೋ ಮೆಟ್ರೋ ರೈಟ್ ಸೈಡಲ್ಲಿ ಕಾಣ್ತಾ ಇದೆಯಾ ಅಲ್ಲ, ಅದು. ಇದ್ರ ಆಪೋಸಿಟಲ್ಲಿ ಏನಿದೆ ಅಂದರೆ ನೋಡಿ, ಅಲ್ಲ ಇಲ್ಲಿರೋದು ಕವನ್ ಪಾರ್ಕ್ ಮೆಟ್ರೋ, ಇಲ್ಲೊಂದು ಎಕ್ಸಿಟ್ ಅಲ್ಲೊಂದು ಎಕ್ಸಿಟ್ ಇದೆ, ಎಂಟ್ರೆನ್ಸ್ ಎಕ್ಸಿಟು. ಇದ್ರ ಪಕ್ಕದಲ್ಲಿರೋದು ಇದು ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ RCB ಇದು ಇದೇ ಆ್ಯಕ್ಚುಲಿ ಚಿನ್ನಸ್ವಾಮಿ ಸ್ಟೇಡಿಯಂ ನೋಡೋರ ನಿಮಗೆ ನೆನಪಾಗುತ್ತೆ. 2026 ಕಪ್ ಗೆದ್ದಿರೋದಾಗಲಿ, ಮತ್ತು ಚಿನ್ನಸ್ವಾಮಿ RCB ಏನಾದರೆ ನಮಗೆ ತುಂಬ ನೆನಪಾಗೋದು ಗೊತ್ತಲ್ಲ, ಕೊಹ್ಲಿ, ABD, ಗೈಲು, ಈ ಥರ ತುಂಬ ಮೆಮೊರೀಸ್ ಇದೆ. ಇದೊಂಥರ ಖುಷಿ ಆಗುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ನೆನಪಾದ್ರೆ ಒಂಥರ ಖುಷಿ ಆಗುತ್ತೆ ನನಗೆ, ಯಾಕಂದರೆ ನಾನು ದೊಡ್ಡ ಯೂಜ್ RCB ಫ್ಯಾನು, ವಿರಾಟ್ ಕೊಹ್ಲಿ ABD ಫ್ಯಾನು. ಸೊ ಅದರಿಂದ ಯಾವಾಗಲೂ ಇಷ್ಟ. ಬಟ್ ನಾನು ಇದ್ದವರೆಗೂ ಒಂದ್ಸಲಿನೂ ಮ್ಯಾಚ್ ನೋಡೋಕ್ಕೆ ಹೋಗಿಲ್ಲ, ಇಲ್ಲಿ ಇಷ್ಟು ಹತ್ರದಲ್ಲಿದ್ರೂ. ಏನಂತ ಗೊತ್ತಿಲ್ಲ, ಹೋಗೇ ಇಲ್ಲ ಇದುವರೆಗೂ. ತುಂಬ ಆಸೆ ಐತೆ ಹೋಗ್ಬೇಕಂತ, ಬಟ್ ಹೋಗಿಲ್ಲ. ನೆಕ್ಸ್ಟ್ ಇಯರ್ ಆದರೂ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ ಹೋಗ್ತೀನಿ. ಏನಕ್ಕೆ ಅಂದರೆ ವಿರಾಟ್ ಕೊಹ್ಲಿಗೋಸ್ಕರ ಆದರೂ ಹೋಗ್ತೀನಿ. ನೆಕ್ಸ್ಟ್ ವರ್ಷ ನಾವು ನೋಡ್ತೀನೋ ಇಲ್ಲ ಗೊತ್ತಿಲ್ಲ. ಆಲ್ರೆಡಿ ಕ್ರಿಕೆಟೇ ಒಂಥರ ನೋಡೋಷ್ಟು ಕಡಿಮೆ ಆಗ್ಬಿಟ್ಟಿದೆ, ಯಾಕಂದರೆ ವಿರಾಟ್ ಕೊಹ್ಲಿ ಬೇರೆ ಇದರಲ್ಲೆಲ್ಲ ಇಲ್ವಲ್ಲ, ತುಂಬ T20 ರಿಟೈರ್ಮೆಂಟ್ ಕೊಟ್ಮೇಲೆ ನೋಡೋಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ. ಅದರಿಂದ ಬಿಟ್ಬಿಟ್ಟಿದ್ದೀನಿ ಕ್ರಿಕೆಟ್ ನೋಡೋದೇನೆ. ಅದಕ್ಕೆ IPL ಆದರೂ ಲಾಸ್ಟ್ ನೋಡ್ಕೊಂಬಿಡ್ಬೇಕು. ಸರಿ ಫ್ರೆಂಡ್ಸ್, ಈಗ ಬಾಯ್ ಹೇಳೋ ಸಮಯ. ನಮ್ಮದೇನು ಇನ್ನೇನು ಆಫೀಸ್ ಹತ್ತಿರ ಬಂದಿದೆ, ನಾನು ಈಗ ವಿಡಿಯೋ ಎಂಡ್ ಮಾಡಬೇಕಾಗಿದೆ. ಇದು ಇವಾಗ ಇಷ್ಟು ನೀವೇನು ನೋಡೋರು ಅದು ಇವತ್ತಿನ ವ್ಲಾಗ್ ಆಗಿತ್ತು. ನಿಮಗೆ ಎಲ್ಲಿ ಇಷ್ಟ ಆಯಿತು, ಏನು ಇಷ್ಟ ಆಯಿತು, ಮತ್ತು ಏನಾದ್ರು ಕರೆಕ್ಷನ್ಸ್ ನಾನು ಮಾಡ್ಕೊಳ್ಬೇಕಿದ್ರೆ ಅದನ್ನೆಲ್ಲ ಕಮೆಂಟಲ್ಲಿ ಹೇಳಿ, ನಾನು ಫ್ರೀ ಆದಾಗ ಎಲ್ಲನೂ ನೋಡಿ ರಿಪ್ಲೈ ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟು ಬರೋ ವಿಡಿಯೋಗಳಿಗೆ ವೆಯ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಬಾಯ್.